ಬಿಡುಗಡೆ ಯಾವಾಗ ಅಂತ ಹೇಳಿ. ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ ಮುನಿರತ್ನ. 2ನೇ ದಿನವನ್ನು ಕೂಡ ಜೈಲಿನಲ್ಲಿ ಕಳೆದಿದ್ದಾರೆ. ಹೀಗಾಗಿ ಈ ಅವಧಿಯಲ್ಲಿ ಮುನಿರತ್ನ ಅವರ ವಿರುದ್ಧ ಇರುವಂಥ ಆರೋಪಗಳ ಭಾಗದ ವಿಚಾರವನ್ನೇ ಮುಂದಿಟ್ಟುಕೊಂಡು ಅವರ ಜಾಮೀನಿಗೆ ಅರ್ಜಿ ಹಾಕಿದಂಥ ಸಭೆಯಲ್ಲಿ ಜಾಮೀನಿನ ಪರವಾಗಿ ವಾದ ಮಂಡಿಸಿದ್ರು. ಅದಕ್ಕೆ ಪ್ರತಿವಾದವನ್ನು ಸರ್ಕಾರದ ಕಡೆಯಿಂದ ವ್ಯಕ್ತವಾಗಿರುವಂತಹ ಪ್ರತಿವಾದ, ಯಾವ ಕಾರಣಕ್ಕೆ ಅವರು ಜಾಮೀನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ವಾದವನ್ನು ಮಂಡಿಸ್ತಾ ಇದೆ ಅನ್ನೋದರ ಬಗ್ಗಿನ ವಿಸ್ತೃತವಾದಂಥ ವರದಿಯನ್ನು ನಿಮಗೆ ತೋರಿಸ್ತೀನಿ. ಏನು ಗೌಡ ತಾನೆ ಅಲ್ಲೋ ಯಾಕೋ ಸೇರಿದೆ. ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ. ಬಿಜೆಪಿ ಶಾಸಕ ಮುನಿರತ್ನಗೆ ಇನ್ನೂ ಜೈಲೂಟ ಫಿಕ್ಸ್ ಆಗಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ. ನಾಳೆವರೆಗೂ ತೀರ್ಪಿನ ಕುತೂಹಲ, ಟೆನ್ಷನ್ ಇದ್ದೇ ಇದೆ. ಅಲ್ಲಿವರೆಗೂ ಮುನಿರತ್ನಗೆ ಜೈಲೇ ಗಟ್ಟಿ. ಶಾಸಕ ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು. 2015ರಿಂದ 2024ರವರೆಗೂ ನಡೆದಿರುವ ಪ್ರಕರಣ ಅಂದಿದ್ದಾರೆ. ಎಫ್ಐಆರ್ನಲ್ಲಿ ಜನಾಂಗೀಯ ಪ್ರಚೋದನೆ ಅಂತ ಉಲ್ಲೇಖಿಸಿದ್ದಾರೆ. ಚೆಲುವರಾಜು ಉಪಸ್ಥಿತಿಯಲ್ಲಿ ನಡೆದಿದೆ, ಅವರೇ ಪ್ರಚಾರ ಮಾಡಿದ್ದಾರೆ. ಚೆಲುವರಾಜು ಇದರ ನಿಜ ಆರೋಪಿ ಎಂದರು. ಮೇ 18ರಂದು ನಡೆದ ಘಟನೆ ಆಗಿದ್ದರೂ ಈಗ ಎಫ್ಐಆರ್ ಆಗಿದೆ. ಮುನಿರತ್ನ ಕಚೇರಿಯಲ್ಲಿ ನಡೆದಿದೆ ಅಂತ ಆರೋಪಿಸಲಾಗಿದೆ. ದೂರುದಾರರ ಮುಂದೆ ಮುನಿರತ್ನ ಜಾತಿ ನಿಂದನೆ ಮಾಡಿಲ್ಲ ಎಂದು ವಾದಿಸಿದ್ರು. ಸರ್ಕಾರದ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೀಪ್ ಕುಮಾರ್ ವಾದ ಮಂಡನೆ ಮಾಡಿದ್ರು. ಜಾಮೀನು ಅರ್ಜಿಯ ಆಕ್ಷೇಪಣೆಗಳ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. ಕಳೆದ 9 ವರ್ಷಗಳಿಂದಲೇ ದೂರುದಾರರಿಗೆ ಹಿಂಸೆ ಮಾಡಲಾಗ್ತಿದೆ. ತುಂಬಾ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಮುನಿರತ್ನ ಕೆಟ್ಟದಾಗಿ ಜಾತಿ ಹೆಸರೇಳಿ ಬೈದಿದ್ದಾರೆ. ಮುನಿರತ್ನ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಸ್ನೇಹಿತರ ಮುಂದೆಯೇ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ದೂರಿದ್ರು. ಅಷ್ಟೇ ಅಲ್ಲ, ಕುಟುಂಬದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬೈದಿದ್ದಾರೆ. ಚೆಲುವರಾಜು ದೂರು ಕೊಡಲು ತಡ ಮಾಡಿಲ್ಲ ಎಂದು ಸಮರ್ಥಿಸಿಕೊಂಡ್ರು. ಈ ಜಾತಿ ನಿಂದನೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಿಲ್ಲ ಎಂದು ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ವಾದ ಮಂಡಿಸಿದ್ರು. ಸಾರ್ವಜನಿಕರ ಮುಂದೆ ಜಾತಿ ನಿಂದನೆ ನಡೆದಿಲ್ಲ, ಹಾಕಿರೋ ಸೆಕ್ಷನ್ಗಳು ಮುನಿರತ್ನ ವಿರುದ್ಧ ಅನ್ವಯ ಆಗಲ್ಲ ಎಂದೆಲ್ಲ ವಾದ ಮಂಡಿಸಿದ್ರು. ಜಾತಿ ನಿಂದನೆ ಅಂದ್ರೆ ಇಬ್ಬರಿಗಿಂತ ಹೆಚ್ಚಿನ ಉಪಸ್ಥಿತಿ ಇರಬೇಕು. ಆದ್ರೆ ಗುಂಪಿನ ಮುಂದೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲ. ಮಾಜಿ ಕಾರ್ಪೊರೇಟರ್ ನೀಡಿದ ದೂರಿನ ಮೇಲೆ ಎಫ್ಐಆರ್ ಆಗಿದೆ. ಸರ್ಕಾರದ ಉತ್ಸುಕತೆಯೂ ಇದರಲ್ಲಿದೆ. ಪೊಲೀಸರು ವಾಯ್ಸ್ ಸ್ಯಾಂಪಲ್ ಕಲೆ ಹಾಕಿದ್ದಾರೆ. ಸ್ಥಳ ಮಹಜರು ಆಗಿದೆ ಎಂದರು. ಸಾರ್ವಜನಿಕರ ಸಮ್ಮುಖದಲ್ಲಿ ನಿಂದನೆ ಆಗಿಲ್ಲ ಎಂಬ ಮುನಿರತ್ನ ಪರ ವಕೀಲ ಅಶೋಕ್ ಹಾರ್ನಳ್ಳಿ ಮಾತಿಗೆ ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಿದ್ರು. ಸಾರ್ವಜನಿಕರ ಸಮ್ಮುಖದಲ್ಲೇ ಘಟನೆ ನಡೆಯಬೇಕಿಲ್ಲ. ಒಬ್ಬ ವ್ಯಕ್ತಿ ಇದ್ದರೂ ಅಪರಾಧ ಎನ್ನಿಸಿಕೊಳ್ಳುತ್ತೆ. ದೂರುದಾರ ಚೆಲುವರಾಜು 9 ವರ್ಷಗಳಿಂದಲೂ ಆರೋಪಿ ಜೊತೆಯೇ ಇದ್ದಾರೆ. ಚೆಲುವರಾಜು ಇಲ್ಲದ ವೇಳೆ ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿದ್ದಾರೆ. 2 ಜಾತಿಗಳ ನಡುವೆ ದ್ವೇಷ ಹುಟ್ಟು ಹಾಕಿದ್ದಾರೆ. ಮುನಿರತ್ನ ಬಂಧನ ಮಾಡಿ ವಾಯ್ಸ್ ಸ್ಯಾಂಪಲ್ ಪಡೆಯಲಾಗಿದೆ ಎಂದರು. ಮುನಿರತ್ನ ವಿರುದ್ಧದ ಹಳೆ ಕೇಸ್ಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸ್ತಾಪಿಸಿದ್ರು. ಮುನಿರತ್ನ ವಿರುದ್ಧ 8 ಕೇಸ್ಗಳು ಇನ್ನೂ ಬಾಕಿ ಇವೆ. ಮುನಿರತ್ನ ಹಿನ್ನೆಲೆ ಬಗ್ಗೆ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಂಥವರು ಅನ್ನೋದು. ಬಂಧನಕ್ಕೂ ಮುನ್ನ 41A ಅಡಿಯಲ್ಲಿ ನೋಟಿಸ್ ನೀಡೋ ಅಗತ್ಯವಿಲ್ಲ. ಯಾವುದೇ ವ್ಯಕ್ತಿಯ ಬಂಧನಕ್ಕೆ ನೋಟಿಸ್ ಅಗತ್ಯ ಇಲ್ಲ ಎಂದು ಪ್ರತಿವಾದ ಮಾಡಿದ್ರು. ಇನ್ನು ಮತ್ತೋರ್ವ ದೂರುದಾರ ವೇಲುನಾಯ್ಕರ್ ಪರ ವಕೀಲ ಸೂರ್ಯ ಮುಕುಂದರಾಜ್ ವಾದ ಮಾಡಿದ್ರು. ಮುನಿರತ್ನ ತುಂಬಾ ಪ್ರಭಾವ ಇರೋ ವ್ಯಕ್ತಿ, ಹಲವು ಕ್ರಿಮಿನಲ್ ಕೇಸ್ಗಳು ಇರೋ ವ್ಯಕ್ತಿ. ಕೇಸ್ ಸಂಬಂಧ ಇನ್ನಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಬೇಕಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನು ನೀಡಬಾರದು ಎಂದು ವಾದ ಮಾಡಿದ್ರು. ಒಂದು ಕಡೆ ಕೇಸ್ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಮುನಿರತ್ನ ಆಡಿಯೋವನ್ನೇ ರಾಜಕೀಯ ದಾಳ ಮಾಡಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಒಕ್ಕಲಿಗ ಶಾಸಕ ಸಚಿವರ ನಿಯೋಗ ಇಂದು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದೆ. ಮುನಿರತ್ನ ಆಡಿಯೋವನ್ನೇ ಪ್ರಬಲ ಅಸ್ತ್ರ ಮಾಡಿಕೊಳ್ಳುವ ರೂಪುರೇಷೆ ಬಗ್ಗೆ ಚರ್ಚಿಸಲು ಟೈಮ್ ಕೇಳಿದ್ದಾರೆ. ನಾಳೆ ಸಂಜೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಸರ್ಕಾರದ ವಿರುದ್ಧ ಹರಿಹಾಯ್ದಿರುವ ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡಲು ಮುನಿರತ್ನ ಆಡಿಯೋ ಬಳಸಿಕೊಳ್ಳಲು ವ್ಯೂಹ ರಚಿಸಲಾಗುತ್ತಿದೆ. ಮುಂದಿನ ಹೋರಾಟದ ರೂಪುರೇಷೆಯ ಹಿನ್ನೆಲೆಯಲ್ಲಿ ಸಭೆ ಕರೆಯಲಾಗಿದೆ. ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆಗೆ ಚುರುಕು ನೀಡಲಾಗುವುದು. ಹಳೆ ಕೇಸ್ಗಳಿಗೂ ಮರುಜೀವ ಕೊಟ್ಟು ಬಿಜೆಪಿ ಹಣಿಯೋ ತಂತ್ರ ಮಾಡಲಾಗುವುದು. ಮುನಿರತ್ನ ಆಡಿಯೋವನ್ನೇ ಬಳಸಿಕೊಂಡು ದೊಡ್ಡ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಬಿಜೆಪಿಗೆ ಬಿಸಿ ಮುಟ್ಟಿಸೋ ತಂತ್ರಗಾರಿಕೆ ಮಾಡ್ತಿದೆ ಕಾಂಗ್ರೆಸ್ ಒಕ್ಕಲಿಗ ಟೀಮ್. ಗೊತ್ತಿಲ್ಲ, ಬಂದು ಭೇಟಿ ಆಗಿದ್ರು, ನನ್ನನ್ನು ಭೇಟಿ ಮಾಡಿದ್ರು. ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭೇಟಿ ಮಾಡ್ತೀವಿ. ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ, ಶೆಡ್ಯೂಲ್ ಕಾಸ್ಟ್ನ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಹೀನಾಯವಾಗಿ ಮಾತಾಡಿದ್ದಾರೆ.
ಕೆಟ್ಟ ಭಾಷೆ, ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ, ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗಂತ ಪದಗಳನ್ನು ಬಳಸಿದ್ದಾರೆ. ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವರು ನನಗೆ ಟೈಮ್ ಕೇಳಿದ್ದಾರೆ, ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ, ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು, ಎಲ್ಲ ಹೋರಾಟ ನಡೀತಾ ಇದೆ. ಯಾವ ರೀತಿ ಅಂತ ಅಶೋಕಣ್ಣನ ನುಡಿಮುತ್ತು ಕೂಡ ನಾನು ಕೇಳಿದ್ದೀನಿ, ಬೇರೆಯವ್ರ ಮಾತುಗಳು ಕೂಡ ನಾನೆಲ್ಲ ಗಮನಿಸಿದ್ದೀನಿ. ಇಲ್ಲಿ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಪ್ಪ, ಈಗ ಅವ್ರು ಏನೇನು ಡೈಲಾಗು ನಾನು ನೋಡಿದೆ, ನಾನು ಸ್ವಾಮಿಗಳು ನೋಡೋದಂತೆ ನಾನು ನೋಡಿದೆ. ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಹಿಂಗೆ ಡೈಲಾಗ್ ಹೊಡಿ ಅಂತ ಅಂದ್ಬಿಟ್ಟು. ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ, ಡೈರೆಕ್ಟರ್ಗಳು ಯಾರಿದ್ದಾರೆ, ಎಲ್ಲ ಅವ್ರ ಜೊತೆ ಇದ್ದಾರೆ. ಈ ಮಧ್ಯೆ ಆಂತರಿಕ ಬೇಗುದಿಯಿಂದ ಬೇಯುತ್ತಿರೋ ಬಿಜೆಪಿಗೆ ಇದೀಗ ಮುನಿರತ್ನ ಆಡಿಯೋ ಬಾಂಬ್ ಕೂಡ ಮುಜುಗರ ತಂದಿದೆ. ಮುಡಾ ಮಾದರಿಯಲ್ಲೇ ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡುವ ಬಿಜೆಪಿ ಹೋರಾಟದ ಉತ್ಸುಕತೆಗೆ ತಣ್ಣೀರೆರೆದಿದ್ದಾರೆ ಮುನಿರತ್ನ. ಮುನಿರತ್ನ ಬಗ್ಗೆ ದೊಡ್ಡ ದೊಡ್ಡ ನಾಯಕರು ಸೈಲೆಂಟ್ ಆಗಿರೋದ್ರಿಂದ ಪಾದಯಾತ್ರೆ ಯಾರು ಲೀಡ್ ಮಾಡ್ತಾರೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಪಾದಯಾತ್ರೆ ಪಾರ್ಟ್ 2ಗೆ ಈಗ ತ್ರಿಶಂಕು ಸ್ಥಿತಿಯೇ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಮುನಿರತ್ನ ಅವರ ವಿಚಾರದಲ್ಲಿ ಕಾಂಗ್ರೆಸ್ನವರು ಹೋರಾಟವನ್ನ, ರಣತಂತ್ರವನ್ನ ರೂಪಿಸುವಂಥದ್ದು ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಅವರು ಮಾಡುವಂಥ ವಿಚಾರ. ಆದರೆ ಇಲ್ಲಿ ಅಸಲಿಗಿರುವಂಥದ್ದು ರಾಜಕೀಯವಾಗಿ ಏನಾಗುತ್ತೆ ಏನಾಗಲ್ಲ ಅನ್ನೋದು ಮುಂದಿನ ಮಾತು. ವಿಚಾರ ಇರುವಂಥದ್ದು ಅವರು ಜೈಲಿಂದ ಬಿಡುಗಡೆ ಆದರೂ ಕೂಡ, ಬೇಲವರಿಗೆ ಸಿಕ್ಕಿದ್ರೂ ಕೂಡ ಈ ಆರೋಪಗಳಿಂದ ಬಿಡುಗಡೆ ಯಾವಾಗ, ಒಂದು ವೇಳೆ ಇದು ಅವರೇ ಆಡಿರುವಂತಹ ಮಾತುಗಳು ಅಂತೇಳಿ ಆದರೆ ಆಗ ಆಗಬಹುದಾಗಿರುವಂತಹ ರಾಜಕೀಯ ಪರಿಣಾಮಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ.